ಅಚ್ಚೇ ದಿನ್ ಘೋಷಣೆಯೊಂದಿಗೆ ಅಧಿಕಾರಕ್ಕೆ ಬಂದ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ದೇಶದ ಜನಸಾಮಾನ್ಯರಿಗೆ ಮತ್ತೊಮ್ಮೆ ಬೆಲೆ ಏರಿಕೆಯ ಬರೆ ಎಳೆದಿದೆ. ಕೇವಲ 5 ದಿನಗಳ ಅವಧಿಯಲ್ಲಿ 2ನೇ ಬಾರಿಗೆ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಮಾಡಿ ಜನರ ಕೋಪಕ್ಕೆ ತುತ್ತಾಗಿದ್ದಾರೆ ಮೋದಿ ಅವರು. ಮತ್ತೆ ಪೆಟ್ರೋಲ್ ಡೀಸೆಲ್ ದರ 90 ಪೈಸೆ ಹೆಚ್ಚಳ. ಇಂದು ಸರ್ಕಾರಿ ಸ್ವಾಮ್ಯದ ತೈಲ ಕಂಪನಿಗಳು ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನ ಪ್ರತಿ ಲೀಟರ್ಗೆ ಸುಮಾರು 90 ಪೈಸೆ ಹೆಚ್ಚಳ ಮಾಡಿದೆ. ಕಳೆದ ಶುಕ್ರವಾರವಷ್ಟೇ ಅಂದ್ರೆ ಮೇ 15ರಂದಷ್ಟೇ ಪೆಟ್ರೋಲ್ ಡೀಸೆಲ್ ಪ್ರತಿ ಲೀಟರ್ಗೆ 3 ರೂಪಾಯಿ ಏರಿಕೆ ಮಾಡಿತ್ತು. ಆದ್ರೆ ಇದೀಗ ಮೋದಿ ಸರ್ಕಾರ ವಾರ ಕಳೆಯುವುದರ ಒಳಗೆ ಮತ್ತೆ ದರ ಹೆಚ್ಚಿಸಿ ಗ್ರಾಹಕರ ಹೊಟ್ಟೆಯ ಮೇಲೆ ಹೊಡೆದಿದೆ. ಆದ್ರೆ ಇದೀಗ ಮೋದಿ ಸರ್ಕಾರ ವಾರ ಕಳೆಯುವುದರ ಒಳಗೆ ಮತ್ತೆ ದರ ಹೆಚ್ಚಿಸಿ ಗ್ರಾಹಕರ ಹೊಟ್ಟೆಯ ಮೇಲೆ ಹೊಡೆದಿದೆ. ಮೋದಿ ಮೆಹಂಗೈ ಮ್ಯಾನ್ ಎಂದು ಕಾಂಗ್ರೆಸ್ ಕಿಡಿ. ಇರಾನ್ ಯುದ್ಧ, ಅಂತಾರಾಷ್ಟ್ರೀಯ ಮಾರುಕಟ್ಟೆಯ ಏರಿಳಿತಗಳನ್ನ ನೆಪವಾಗಿಟ್ಟುಕೊಂಡು ಕೇಂದ್ರ ಸರ್ಕಾರ ತೈಲ ಬೆಲೆ ಏರಿಕೆಯನ್ನ ಸಮರ್ಥನೆ ಮಾಡಿಕೊಳ್ತಾ ಇದೆ. ಆದರೆ ಕಚ್ಚಾ ತೈಲ ಬೆಲೆ ಜಾಗತಿಕವಾಗಿ ಇಳಿಕೆಯಾದಾಗ ಅದರ ಲಾಭವನ್ನ ಜನರಿಗೆ ತಲುಪಿಸದೆ ಭಾರಿ ಪ್ರಮಾಣದ ಅಬಕಾರಿ ಸುಂಕ ವಸೂಲಿ ಮಾಡುವ ಮೋದಿ ಸರ್ಕಾರ ಜಾಗತಿಕ ಮಾರುಕಟ್ಟೆಯಲ್ಲಿ ಸ್ವಲ್ಪ ಏರಿಕೆಯಾದ್ರೂ ಅದರ ಸಂಪೂರ್ಣ ಹೊರೆಯನ್ನ ತಕ್ಷಣವೇ ಮಧ್ಯಮ ವರ್ಗ ಮತ್ತು ಬಡವರ ತಲೆಗೆ ಕಟ್ಟುತ್ತಿದೆ ಅಂತ ಸಾರ್ವಜನಿಕರು ಆಕ್ರೋಶ ಹೊರಹಾಕಿದ್ದಾರೆ. ಅಲ್ಲದೆ ಇಂಧನ ದರ ಹೆಚ್ಚಿಸಿರುವುದನ್ನ ಖಂಡಿಸಿರುವ ಕಾಂಗ್ರೆಸ್ ಸೇರಿದಂತೆ ವಿರೋಧ ಪಕ್ಷಗಳು ಪ್ರಧಾನಿ ಮೋದಿ ಅವರನ್ನ ಮೆಹಂಗೈ ಮ್ಯಾನ್ ಅಂತ ಕರೆದಿದ್ದಾರೆ. ಹಾಗೂ ಜನರನ್ನ ಲೂಟಿ ಮಾಡುವುದು ಮೋದಿ ಸರ್ಕಾರದ ಚಾಳಿಯಾಗಿದೆ ಅಂತ ವಿಪಕ್ಷ ಟೀಕೆ ಮಾಡಿದೆ. ಇವೆಲ್ಲ ನೋಡ್ತಾ ಇದ್ರೆ ಮೋದಿ ಸರ್ಕಾರಕ್ಕೆ ಕೇವಲ ಕಾರ್ಪೊರೇಟ್ ಕಂಪನಿಗಳ ಹಿತಾಸಕ್ತಿ ಮುಖ್ಯವಾಗಿದೆಯೇ ಹೊರತು ಸಾಮಾನ್ಯ ಜನರ ಬದುಕಲ್ಲ ಅನ್ನೋದು ಸ್ಪಷ್ಟ ಆಗ್ತಾ ಇದೆ.